ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ಇವತ್ತು ನಾನು ನಿಮಗೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಏನಪ್ಪ ಅಂದರೆ ಸ್ನೇಹಿತರೆ, ಹುಣಸೂರಿನ ಸರಸ್ವತಿಪುರಂನಲ್ಲಿರುವಂಥ ಶ್ರೀ ದುರ್ಗಮ್ಮ ಮರ್ಗಮ್ಮ ದೇವಸ್ಥಾನದ 118ನೇ ವಾರ್ಷಿಕೋತ್ಸವ 11, 12, 13 ಈ 3 ದಿನಗಳ ಕಾಲ ಬಹಳ ಅದ್ಧೂರಿಯಾಗಿ ಸಂಭ್ರಮದಿಂದ ಜರುಗ್ತಾ ಇದೆ. 11ನೇ ತಾರೀಕು ಮಂಗಳವಾರ ಬೆಳಿಗ್ಗೆ ನಾನು ಆ ಒಂದು ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಾಗ ಸ್ನೇಹಿತರಲ್ಲಿ ದುರ್ಗಮ್ಮ ಮರ್ಗಮ್ಮ ದೇವಿಗೆ ಕುಂಕುಮಾರ್ಚನೆ, ಅಭಿಷೇಕ, ಹೂವಿನ ಅಲಂಕಾರ ಅದ್ಭುತವಾಗಿ ಮಾಡಿತು. ಕೇವಲ 117 ವರ್ಷಗಳ ಹಿಂದೆ ಚಿಕ್ಕದಾಗಿ ಪ್ರಾರಂಭವಾದಂತಹ ಆ ಒಂದು ದೇವಾಲಯ 15 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಆಗಿ ಇವತ್ತು ಬೃಹದಾಕಾರವಾಗಿದೆ. ಆ ಒಂದು ದೇವಾಲಯದಲ್ಲಿ ನಾವು ಹೋದಾಗ ಅಲ್ಲಿ ನಗರಸಭೆಯ ಅಧ್ಯಕ್ಷರಾದಂತಹ ಹಾಗೂ ಈಗ ನಗರಸಭೆಯ ಸದಸ್ಯರಾಗಿರುವಂಥ ಶ್ರೀಯುತ ಸೌರಭ ಸಿದ್ದರಾಜರವರು, ಶ್ರೀಯುತ ಪರಶುರಾಮರವರು, ದೊಡ್ಡ ಯಜಮಾನರಾದಂತಹ ಶ್ರೀಯುತ ವೆಂಕಟೇಶ್ರವರು, ಶ್ರೀಯುತ ರಮೇಶ್ರವರು, ದೇವರಾಜರವರು, ಶೇಖರ್ರವರು, ಶಂಕರ್ರವರು, ಶಿವಣ್ಣರವರು, ಮುತ್ತುರಾಜರವರು, ವೆಂಕಟೇಶ್ರವರು, ಮಲ್ಲೂರವರು, ಚೆಲುವರಾಜರವರು ಇವರೆಲ್ಲ ಇದ್ದು ಗ್ರಾಮದ ಆ ಯಜಮಾನಗಳ ಜೊತೆಯಲ್ಲಿ ಅಲ್ಲೊಂದು ಸಂಭ್ರಮದ ವಾತಾವರಣಕ್ಕೆ ಮನೆ ಮಾತಾಡೋದಕ್ಕೆ ಕಾರಣರಾಗಿದೆ. ಸ್ನೇಹಿತರೆ, ಆ ಒಂದು ದೇವಾಲಯದ ಮಹಾಮಂಗಳಾರತಿಯ ನಂತರ ಗಣ್ಯರಿಗೆ, ದಾನಿಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವೂ ಸಹ ಅದ್ಭುತವಾಗಿ ಜರುಗಿತು. ಆ ಸುಂದರವಾದ ಕ್ಷಣಗಳನ್ನು, ಸಣ್ಣ ಸಣ್ಣ ತುಣುಕುಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ, ತಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬನ್ನಿ ನಾವು ಹೋಗೋಣ ಹುಣಸೂರಿನ ದುರ್ಗಮ್ಮ ಮರ್ಗಮ್ಮ ಅಕ್ಕ ತಂಗಿಯರ ಸುಂದರವಾದ ದೇವಾಲಯಕ್ಕೆ. ಗ್ರಾಮಕ್ಕೆ ಪೂಜಾರರಾಗಿ ತಲತಲಾಂತರದಿಂದ ಅವರು ಪೂಜೆಯನ್ನು ತಾಯಿಗೆ ನೆರವೇರಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಎಲ್ಲ ಸಹಕಾರದೊಂದಿಗೆ ಇವತ್ತು ಹಬ್ಬ ಪ್ರಾರಂಭ ಆಗ್ತಿದೆ. ಈ ದಿನ ಸಂಜೆ ಲಕ್ಷ್ಮಣ ತೀರ್ಥ ನದಿಯಲ್ಲಿ ತಾಯಿ ದುರ್ಗಮ್ಮ ಮತ್ತು ಮರ್ಗಮ್ಮನವರಿಗೆ ವಾದ್ಯ ಹೋಮ ಹವನಗಳೊಂದಿಗೆ ಅಮ್ಮನವರನ್ನು ರಾಜಬೀದಿಗಳಲ್ಲಿ ಅದ್ಧೂರಿಯಾಗಿ ಒಂದು ಮೆರವಣಿಗೆಯನ್ನು ಕೈಗೊಳ್ಳಲಾಗ್ತಿದೆ. ನಾಡಿನ ಜನ, ಹುಣಸೂರು ತಾಲೂಕಿನ ಜನ ಆ ಅಮ್ಮನವರ ಉತ್ಸವದಲ್ಲಿ ಭಾಗವಹಿಸಿ ಹಬ್ಬವನ್ನು ಯಶಸ್ವಿಯಾಗಲಿಕ್ಕೆ ತಾವೆಲ್ಲರೂ ಸಹ ಸಹಕರಿಸಬೇಕಂತ ಹೇಳ್ತಾ, ಮತ್ತು ನಾಳೆ ಏನು ಈ ದಿನ ಸಂಜೆ ಪೂಜೆ ಮುಗಿದ ನಂತರ ಮಧ್ಯರಾತ್ರಿಯಲ್ಲಿ, ಈ ದಿನ ಮಧ್ಯರಾತ್ರಿ ಅಮ್ಮನವರಿಗೆ ಒಂದು ಬಲಿ ಹಚ್ಚುವಂಥ ಪದ್ಧತಿಯನ್ನು ಸಹ ನಾವು ಇಲ್ಲಿಂದಲೂ ಮಾಡ್ಕೊಬಂದಿದ್ದೀವಿ. ಅದನ್ನು ಸಹ ನಮ್ಮ ಕೋಲ್ಕಾರರು ಕುಟುಂಬದವರು ಮತ್ತು ಮುನಿಯಪ್ಪನವರ ಕುಟುಂಬದವರು ಇವರೆಲ್ಲರೂ ಸಹ ಸಹಕಾರದಲ್ಲಿ ನಾವು ಅದನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಸಂಪೂರ್ಣವಾಗಿ ಬೆನ್ನೆಲುಬಾಗಿ ನಿಂತಂಥದ್ದು ಗ್ರಾಮದ ಯಜಮಾನರುಗಳು, ಮೆಂಬರ್ಗಳು ಮತ್ತು ನಮ್ಮ ಕ್ಯಾಶಿಯರ್ ಆದಂಥ ಪರಸಣ್ಣ ಮತ್ತು ಚಲವಣ್ಣನವರು ಇವರೆಲ್ಲರ ಸಹಕಾರದಲ್ಲಿ ಹಬ್ಬ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ, ಮತ್ತು ನಾಳೆ ಬೆಳಗ್ಗೆ 6 ಗಂಟೆಗೆ ತಂಪಿನ ಆರತಿ ಅಂದರೆ ಇಡೀ ಗ್ರಾಮದವರೆಲ್ಲ ಸೇರಿ ಅಂತಿಮವಾಗಿ ತಂಪಿನ ಆರತಿಯನ್ನು ಅಮ್ಮನವರಿಗೆ ಸಲ್ಲಿಸುವ ಮೂಲಕ ಹಬ್ಬಕ್ಕೆ ಮತ್ತು ಗ್ರಾಮದ ವತಿಯಿಂದ, ದೇವಸ್ಥಾನದ ವತಿಯಿಂದ ಎಲ್ಲ ಮನೆಗಳಿಗೂ ಪ್ರಸಾದವನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ಸಹ ನಾಳೆ ಇರ್ತದೆ. ಅದಾದಮೇಲೆ ನಾಡ್ದು ಗುರುವಾರ ದಿನ ಓಕ್ಲಿ ಹಬ್ಬ ಏನಿದೆ ಸಾಂಕೇತಿಕವಾಗಿ ನಮ್ಮ ಗ್ರಾಮದ ಎಲ್ಲರೂ ಸಹ ಸೇರಿ ಅಣ್ಣ ತಮ್ಮಂದಿರಾಗಿ ಒಂದಾಗಿ ಯಾವುದೇ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಆ ತಾಯಿ ದುರ್ಗಮ್ಮ ಮತ್ತು ಮರ್ಗಮ್ಮನವರ ಹಬ್ಬ ಯಶಸ್ವಿ ಆಯಿತು ಅಂತ ಹೇಳಿ ಒಗ್ಗಟ್ಟಿನಿಂದ ಗುರುವಾರ ದಿನ ಓಕ್ಲಿಯನ್ನು ಸಹ ಆಚರಣೆ ಮಾಡ್ತಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಮನ ಜನ ರೀತಿಯಲ್ಲಿ ಎಲ್ಲ ದಾನಿಗಳು ಸಹ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆ ತಾಯಿ ದುರ್ಗಮ್ಮ ಮತ್ತು ಮರ್ಗಮ್ಮನವರ ಅನುಗ್ರಹ ನಾಡಿಗೆ ಸಿಗಲಿ, ಊರು ಸುಭಿಕ್ಷೆಯಾಗಲಿ, ಎಲ್ಲರೂ ಒಗ್ಗಟ್ಟಿನಿಂದ ಒಮ್ಮತದಿಂದ ಹಬ್ಬದ ಯಶಸ್ವಿಯಾಗಿ ಆಚರಣೆ ಆಗಲಿ ಅಂತ ಹೇಳ್ತಾ, ಮತ್ತು ಈ ಸಂದರ್ಭದಲ್ಲಿ ಆರ್ ಸಿ ಎಲ್ ಸಾಯಿನಾಥರು ಸಹ ನಮಗೆ ಸಂಪೂರ್ಣವಾದಂಥ ಎಲ್ಲ ಥರ ಇದನ್ನು ಸಹ ಮಾಡಿದ್ದಾರೆ. ಮತ್ತು ನಮ್ಮ ಲೋಕೇಶ್ ಬಾಬು ಅವರು ಸಹ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಸಹ ಲೋಕೇಶ್ ಬಾಬು ಸಹ ಪ್ರತಿಯೊಂದು ವಿಚಾರನೂ ಸಹ ನಮಗೆ ಮಂಡಳಿಯ ರೀತಿಯಲ್ಲಿ ಅವರು ಚಾನಲ್ ಮೂಲಕ ಸಹ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪತ್ರಕರ್ತರ ಸಂಘದವರು ಸಹ ನಮಗೆ ಎಲ್ಲ ಥರದ ಸಹಕಾರವನ್ನು ಈ ಸಂದರ್ಭದಲ್ಲಿ ನೀಡ್ತಾವ್ರೆ. ಅವ್ರಿಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಹಬ್ಬ ಯಶಸ್ವಿಯಾಗಲಿ. 118ನೇ ವರ್ಷದ ದುರ್ಗಮ್ಮ ಮತ್ತು ಮರ್ಗಮ್ಮನವರ ಅಡ್ಡಪಲ್ಲಕ್ಕಿ ಉತ್ಸವ ನಾಡಿಗೆ ಸುಭಿಕ್ಷೆ ತರಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸಿದ್ದೀನಿ. ಜೈ ದುರ್ಗಮ್ಮ. ಎಲ್ಲರಿಗೂ ನಮಸ್ಕಾರ. ಹುಣಸೂರು ತಾಲೂಕಿನ ಸರಸ್ವತಿಪುರಂ ಬಡಾವಣೆಯಲ್ಲಿ ಈ ಐತಿಹಾಸಿಕ ಪೂರ್ವಕವಾದಂಥ ತಾಯಿ ದುರ್ಗಮ್ಮ ಮತ್ತು ಮರ್ಗಮ್ಮನವರ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಈ ದಿನ ವಿಜೃಂಭಣೆಯಿಂದ ನಮ್ಮ ಗ್ರಾಮಸ್ಥರು, ಯಜಮಾನರು, ಎಲ್ಲ ಮೆಂಬರ್ದಾರರು, ಎಲ್ಲ ಇಡೀ ನಮ್ಮ ಸರಸ್ವತಿಪುರಂ ನಮ್ಮ ಸಮಾಜದ ಎಲ್ಲ ಬಂಧು ಬಾಂಧವರು ಎಲ್ಲರೂ ಸೇರಿ ಆಚರಿಸುವಂಥ ಈ ದುರ್ಗಮ್ಮ ಮತ್ತು ಮರ್ಗಮ್ಮನವರ ಹಬ್ಬ ಈ ದಿನ
ಸಾಂಕೇತಿಕವಾಗಿ ಸಾಕಿ ತರುವ ಮೂಲಕ ಪ್ರಾರಂಭಿಸಿದ್ದೇವೆ. ಈ ಹಬ್ಬ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಏನಿದೆ ಈ ದಿನ ಸಂಜೆ ಲಕ್ಷ್ಮಣ ತೀರ್ಥ ನದಿಯಿಂದ ಅಮ್ಮನವರ ಉತ್ಸವವನ್ನು ಸಹ ಈ ದಿನ ನಾವು ಏರ್ಪಡಿಸಿಕೊಂಡಿದ್ದೇವೆ. ಇದಕ್ಕೆ ತನು ಮನ ಧನ ಎಲ್ಲ ರೀತಿಯ ಸಹಕಾರ ನೀಡಿದಂಥ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ವಂದಿಸ್ತಾ ಆ ತಾಯಿ ದುರ್ಗಮ್ಮ ಮತ್ತು ಮರ್ಗಮ್ಮನವರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂಥ ಮಂಜಣ್ಣವರು, ಹಾಲಿ ಶಾಸಕರಾದಂಥ GT ಹರೀಶ್ ಗೌಡರು ಹಾಗೂ ನಮ್ಮ ನಗರಸಭೆಯ ಅಧ್ಯಕ್ಷರು ಆದಂಥ ಶರವಣ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ತಾಯಿ ದುರ್ಗಮ್ಮ ಮತ್ತು ಮರ್ಗಮ್ಮನವರ ಅನುಗ್ರಹ ಸಿಕ್ಕಲಿ ಅಂತ ಹೇಳ್ತಾ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಶುಭಾಶಯನ ಕೋರಲಿಕ್ಕೆ ಈ ದಿನ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಹುಣಸೂರಿನ ಜನಪ್ರಿಯ ಚಾನೆಲ್ ಆದಂಥ ಮಿತ್ರರ ಮಿತ್ರ ಚಾನೆಲಿನ ಲೋಕೇಶ್ ಬಾಬುರವರು ನಿಜವಾಗ್ಲೂ ಸಹ ಹಬ್ಬನ ಸವಿಸ್ತರವಾಗಿ ಎಲ್ಲರಿಗೂ ಮನೆ ಮನೆಗೂ ತಿಳಿಸುವಂಥ ಒಂದು ಚಾನೆಲ್ ಮೂಲಕ ಸರಳವಾಗಿ, ಅದು ಮೊಬೈಲ್ ಮೂಲಕ ಸರಳವಾಗಿ ಎಲ್ಲರಿಗೂ ಸಹ ಸುಭಿಕ್ಷೆಯಾಗಿ ಹಬ್ಬ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳು ತಲುಪುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ. ಅವ್ರಿಗೂ ಸಹ ತಾಯಿ ದುರ್ಗಮ್ಮ ಮತ್ತು ಮರ್ಗಮ್ಮನವರ ಅನುಗ್ರಹ ಸಿಕ್ಕಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಶರವಣನವರು ಒಂದೆರಡು ಮಾತಾಡಬೇಕಂತ ನಮ್ಮ ಗ್ರಾಮದ ಯಜಮಾನರ ಪರವಾಗಿ ಎಲ್ಲರ ಪರವಾಗಿ ಅವ್ರಿಗೆ ಕೇಳ್ಕೊತೀವಿ. ಎಲ್ರಿಗೂ ನಮಸ್ಕಾರ. ಹಾಗೂ ಈ ಭಾಗದ ನಮ್ಮ ಸರಸ್ವತಿಪುರಂನ ಯಜಮಾನರುಗಳಿಗೂ ಮತ್ತು ಈ ಭಾಗದ ನಗರಸಭಾ ಸದಸ್ಯರಾದಂಥ ಸೌರಭ ಸಿದ್ದರಾಜರವರಿಗೂ ಎಲ್ರಿಗೂ ಹಾಗೂ ಇಲ್ಲಿದ್ದವರು ಎಲ್ಲರೂ ನನ್ನ ಚಿರಪರಿಚಿತರೆ. ಯಾಕೆಂದರೆ ನನ್ನ ಸರಸ್ವತಿಪುರಂ ನನ್ನ ಹಳೆಯ ಬಾಂಧವ್ಯ. ಅದೇ ರೀತಿ ಪ್ರತಿ ವರ್ಷ ಈ ಹಬ್ಬಕ್ಕೆ ಬರ್ತೀನಿ. ದುರ್ಗಮ್ಮ ಮರಮ್ಮ ಹಬ್ಬಕ್ಕೆ ಪ್ರತಿ ವರ್ಷ ಬರ್ತೀನಿ. ನಾನು ಪ್ರತಿ ಒಂದು ವರ್ಷವೂ ಮಿಸ್ ಆಗಿಲ್ಲ ಅಂದ್ಕೊಂಡಿದ್ದೀನಿ. ತಾಯಿ ಆಶೀರ್ವಾದ ನಮ್ಮ ಮೇಲಿದೆ ಮತ್ತು ನಮ್ಮ ಗ್ರಾಮದ ಮೇಲೆ ಎಲ್ಲ ನಮ್ಮ ಹುಣಸೂರು ಜನತೆ ಮೇಲಿದೆ. ಅತಿ ಹೆಚ್ಚಾಗಿ ಏನಪ್ಪ ಅಂತಂದರೆ, ಈ ನಮ್ಮ ಹುಣಸೂರಲ್ಲಿ ಪ್ರತಿ ಎಲ್ಲ ಜಾಗದಲ್ಲೂ ಹಬ್ಬ ಆಚರಿಸ್ತೀವಿ. ಆದರೆ ಇಲ್ಲಿ ವಿಶೇಷ 3 ದಿನ ಹಬ್ಬ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಪ್ರತಿ ಸಲನೂ. ಎಲ್ಲಪ್ಪ ಹಬ್ಬ ಅಂದರೆ ಸರಸ್ವತಿಪುರಮಲ್ಲಿ 3 ದಿನ ಅಷ್ಟು ವಿಜೃಂಭಣೆಯಿಂದ ಲೈಟೆಲ್ಲ ಹಾಕಿ ಪಟಾಕಿ ಹೊಡೆದು ಭಾಳ ವಿಜೃಂಭಣೆ ಮಾಡ್ತಾರೆ. ತುಂಬ ನಮಗೂ ನೋಡೋಕ್ಕೆ ಸಂತೋಷ, ಹೆಮ್ಮೆನು ಅಂತ ಹೇಳ್ಬೋದು. ಈ ಥರ ಹಬ್ಬಗಳು ಆಚರಿಸಿದ ನಮ್ಮ ಹುಣಸೂರಿಗೆ ಜನತೆಗೆ ಎಲ್ಲರಿಗೂ ನೆಮ್ಮದಿ, ಸುಖ, ಶಾಂತಿ ಸಿಗಲಿ. ಅದೇ ರೀತಿ ಈಗ ಇಲ್ಲಿ ಇರುವಂತಹ ನನ್ನ ನೆಚ್ಚಿನ ಸ್ನೇಹಿತರಾಗಲಿ, ಇಲ್ಲಿ ಯಜಮಾನರುಗಳು ಮತ್ತು ಈ ನಗರಸಭಾ ಸದಸ್ಯರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ 2 ಮಾತು
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.